ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂಸ್ವಾಧೀನಗೊಂಡಿರುವ 18 ರೈತರಿಗೆ ಒಟ್ಟು 21.28 ಕೋಟಿ ಪರಿಹಾರದ ಚೆಕ್ ವಿತರಣೆ. ಚಿಂತಾಮಣಿ: ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂಸ್ವಾಧೀನಗೊಂಡಿರುವ ರೈತರಿಗೆ ಪರಿಹಾರ ವಿತರಣೆಯ ಪ್ರಕ್ರಿಯೆ ವೇಗ ಪಡೆದುಕೊಂಡಿದ್ದು, ಮೊದಲ ಹಂತದಲ್ಲಿ 18 ರೈತರಿಗೆ ಒಟ್ಟು 21.28 ಕೋಟಿ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಶಾಸಕರಾದ ಡಾ. ಎಂ.ಸಿ. ಸುಧಾಕರ್ ರವರು ಹೇಳಿದರು. ಅವರು ನಗರದ ತಾಲ್ಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಪರಿಹಾರ ಚೆಕ್ ವಿತರಣೆಯ ಬಳಿಕ ಮಾತನಾಡಿದ ಅವರು, ಪ್ರಸ್ತುತ ಭೂಮಿಗೆ ಮಾತ್ರ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ. ಬೋರ್ವೆಲ್, ಶೆಡ್, ಮರಗಳು ಸೇರಿದಂತೆ ಇತರ ಆಸ್ತಿಗಳಿಗೆ ಸಂಬಂಧಿಸಿದ ಪರಿಹಾರವನ್ನು ಮುಂದಿನ ಹಂತದಲ್ಲಿ ನೀಡಲಾಗುವುದು ಎಂದು ಹೇಳಿದರು. ಕನಿಶೆಟ್ಟಹಳ್ಳಿ ಹಾಗೂ ಸೋಮಯಾಜಲಹಳ್ಳಿ ಭಾಗದ ಕೆಲ ರೈತರ ದಾಖಲೆಗಳು ಕಂದಾಯ ಇಲಾಖೆಯಲ್ಲಿ ಲಭ್ಯವಿಲ್ಲದ ಕಾರಣ ಕೆಲವು ಕಡತಗಳು ಬಾಕಿ ಉಳಿದಿವೆ. ಯಾವುದೇ ರೈತರಿಗೆ ಅನ್ಯಾಯವಾಗದಂತೆ ತಹಶೀಲ್ದಾರ್ ಹಾಗೂ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತಿದೆ. ಅಗತ್ಯ ದಾಖಲೆಗಳ ಕೊರತೆ ಇರುವ ಪ್ರಕರಣಗಳಲ್ಲಿ ಪರಿಹಾರದ ಮೊತ್ತವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟು ರೈತರು ನ್ಯಾಯಾಲಯದ ಮೂಲಕ ಹಣ ಪಡೆಯುವಂತೆ ಮಾರ್ಗದರ್ಶನ ನೀಡಲಾಗುವುದು ಎಂದು ತಿಳಿಸಿದರು. ಕಾಗತಿ ಹಾಗೂ ದಿಗೂರು ಭಾಗದ ಸುಮಾರು 10 ಕಡತಗಳು ಸಿದ್ಧವಾಗಿದ್ದು, ಉಳಿದ ಕಡತಗಳ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ಮುಂದಿನ ಹಂತದ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ. ಮೊದಲ ಹಂತದ ಕೈಗಾರಿಕಾ ಪ್ರದೇಶ ಕಾಮಗಾರಿಯನ್ನು ಶೀಘ್ರ ಆರಂಭಿಸುವ ಉದ್ದೇಶದಿಂದ ರಸ್ತೆ ಹಾಗೂ ಲೇಔಟ್ ನಿರ್ಮಾಣದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಮುಂದಿನ 2 ತಿಂಗಳೊಳಗೆ ಕಾಮಗಾರಿ ಆರಂಭವಾಗಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಎರಡನೇ ಹಂತದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಗುರುತಿಸಲಾಗಿದ್ದು, ಜಂಟಿ ಅಳತೆ ಕಾರ್ಯ ಪ್ರಗತಿಯಲ್ಲಿದೆ. ಸುಮಾರು 10 ದಿನಗಳಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಭೂಮಿಯ ಬೆಲೆ ನಿಗದಿ ಮಾಡಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು. ನಂತರ ಸಂಬಂಧಿತ ರೈತರಿಗೆ ಪರಿಹಾರ ಮೊತ್ತ ನಿಗದಿಪಡಿಸಲಾಗುವುದು ಎಂದರು. ವಡ್ಡಹಳ್ಳಿ ಗ್ರಾಮದ 611ರಿಂದ 612 ಎಕರೆ ಭೂಮಿಗೆ ಅಂತಿಮ ಅಧಿಸೂಚನೆ ಈಗಾಗಲೇ ಹೊರಡಿಸಲಾಗಿದ್ದು, ಭೂಮಿಯ ದರ ನಿಗದಿ ಕುರಿತ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆಯಲಾಗಿದೆ ಎಂದು ಹೇಳಿದರು. ಮಸ್ತೇನಹಳ್ಳಿ ಭಾಗದ ಬಹುತೇಕ ಸಮಸ್ಯೆಗಳು ಇತ್ಯರ್ಥಗೊಂಡಿದ್ದು, ಮರಗಳ ಮಾಲೀಕರಿಗೆ ಹೆಚ್ಚಿನ ಪರಿಹಾರ ವಿತರಿಸಲಾಗಿದೆ. ಇನ್ನೂ ಸುಮಾರು 3 ಕೋಟಿ ರೂಪಾಯಿ ಬಿಡುಗಡೆಗೊಂಡ ಬಳಿಕ ಉಳಿದ ಪರಿಹಾರವು ಪೂರ್ಣಗೊಳ್ಳಲಿದೆ. ಅಭಿವೃದ್ಧಿಪಡಿಸಿದ ಜಾಗವನ್ನು ಪರಿಹಾರದ ರೂಪದಲ್ಲಿ ಕೇಳಿರುವ ರೈತರಿಗೆ ಸ್ಥಳ ಗುರುತಿಸಲಾಗಿದ್ದು, ಮುಂದಿನ 1.5 ತಿಂಗಳೊಳಗೆ ಹಂಚಿಕೆ ಮಾಡುವ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಈಗಾಗಲೇ ಹಲವು ಕೈಗಾರಿಕೆಗಳು ಮಂಜೂರಾಗಿ ನಿರ್ಮಾಣ ಕಾರ್ಯ ಆರಂಭಿಸಿರುವುದರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತಿವೆ. ಕೈಗಾರಿಕೆಗಳಲ್ಲಿ ಕೆಲಸಕ್ಕೆ ತೆರಳುವ ಮಹಿಳೆಯರ ಅನುಕೂಲಕ್ಕಾಗಿ ಬೆಳಗ್ಗೆ ಹಾಗೂ ಸಂಜೆ ಕೈಲಾಸಗಿರಿ ಕೈಗಾರಿಕಾ ಪ್ರದೇಶದ ನಡುವೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಉಚಿತ ಬಸ್ ಸೇವೆಯಿಂದ ಮಹಿಳಾ ಕಾರ್ಮಿಕರಿಗೆ ಹೆಚ್ಚಿನ ನೆರವಾಗುತ್ತಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಹರಿಶಿಲ್ಪ, ವಿನಯ್ ಕುಮಾರ್, ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲ್ಲೂಕು ಪಂಚಾಯಿತಿ ಇಒ ಎಸ್ ಆನಂದ್, ತಾಲ್ಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜಂಗಮಸಿಗೆಹಳ್ಳಿ ಮುನಿನಾರಾಯಣಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ಎನ್ ಚಿನ್ನಪ್ಪ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ಫಲಾನುಭವಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಈಗ 18 ಜನ ರೈತರಿಗೆ 21 ಕೋಟಿ 28 ಲಕ್ಷ ಇವತ್ತು ನಾವು ಅವರಿಗೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಇನ್ನ ಮುಂದೆ ಮಾಲ್ಕಿ ಬೋರ್ವೆಲ್ ಮತ್ತೊಂದಿದ್ರೆ ಅದು ನೆಕ್ಸ್ಟ್ ಕೊಡ್ತೀವಿ. ಈಗ ಭೂಮಿಗೆ ಮಾತ್ರ ಈಗ ಪರಿಹಾರ ಕೊಟ್ಟಿರುವಂತದ್ದು. ಗಿಡ ಮಾಲೀಕಗಳು ಬೇರೆ ಈಗ ಮಾವು ಕತ್ತರಿದ್ದು, ಆಮೇಲೆ ಶೆಡ್ ಇದ್ದು, ಆಮೇಲೆ ಬೋರ್ವೆಲ್ ಇದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಅದು ನಂತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಕೊಡ್ತೀವಿ. ಈಗ ಮುಖ್ಯವಾಗಿ ಭೂಮಿಗೆ ಮಾತ್ರ ಈಗ ಪರಿಹಾರ ಕೊಟ್ಟಿರೋದು. ಈಗ ಕನ್ಸೆಟ್ಟಲ್ಲಿ ಸೋಮಯಾಜಲಹಳ್ಳಿ ಈ ಭಾಗದ್ದು ಇನ್ನ ಕೆಲವು ಫೈಲ್ಗಳಿದಾವೆ. ಕೆಲವು ಕಂದಾಯ ಇಲಾಖೆಯಲ್ಲಿ ಕೆಲವು ದಾಖಲೆಗಳ ಲಭ್ಯತೆ ಇಲ್ಲದೆ ಇರೋ ಕಾರಣದಿಂದ ಅದನ್ನ ಇವತ್ತು ನಾವು ತಹಸೀಲ್ದಾರ್ ಅವರು, ಅದಕ್ಕೆ ನಾನು ಪ್ರತಿಯೊಂದು ಸಭೆಯಲ್ಲೂ ತಹಸೀಲ್ದಾರ್ ಸಂಬಂಧಪಟ್ಟವ್ರನ್ನ ಕೂರಿಸ್ಕೊಂಡು ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಎಲ್ಲರಿಗೂ ಪರಿಹಾರ ಸಿಗುವಂತದಕ್ಕೆ ಮಾಡ್ತಾ ಇದೀವಿ. ಕೆಲವ್ರಿಗೆ ಏನಾದ್ರು ಕೆಲವು ದಾಖಲೆಗಳು ಇಲ್ಲದೆ ಪಕ್ಷದಲ್ಲಿ ಅದಕ್ಕೆ ಬೇರೆ ರೀತಿಯಾಗಿ ಅವರಿಗೆ ಸಲಹೆ ಕೊಟ್ಟು ಅದನ್ನ ಕೋರ್ಟ್ಗೆ ಡೆಪಾಸಿಟ್ ಮಾಡಿಕೊಂಡು ಮುಂದೆ ಅದನ್ನ ಕೋರ್ಟ್ ಅಲ್ಲಿ ಅವರು ಅದನ್ನ ಪರಿಹಾರ ಪಡಿಸ್ಕೊಡುವಂತದಕ್ಕೂ ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ. ಇನ್ನು ಉಳಿದಾಗೆ ಕಾಕ್ತಿ ದಿಗೂರು ಆ ಭಾಗದ್ದು ಈಗ ಅದಕ್ಕೆ ಈಗ ಒಂದು 10 ಫೈಲ್ ರೆಡಿ ಆಗಿದೆ. ಇನ್ನ ಒಂದು ಸ್ವಲ್ಪ ಫೈಲ್ಗಳು ಬಾಕಿ ಇದಾವೆ. ಅದಕ್ಕೆ ನಾನು ಅನುದಾನ ಬಿಡುಗಡೆ ಮಾಡಿಸ್ತೀನಿ. ಈಗ ಎಷ್ಟು ಅಂತ ಹೇಳಿ ಅವ್ರನ್ನ ಅಧಿಕಾರಿಗಳು ಕೇಳಿ ಮುಂದಿನ ಹಂತದ ಅನುದಾನವನ್ನ ಬಿಡುಗಡೆ ಮಾಡಿಸಿ ಆದಷ್ಟು ಬೇಗ ಈಗ ನಾವು ಇದನ್ನ ಪೂರ್ಣ ಮಾಡಬೇಕು. ಯಾಕಂದ್ರೆ ಮೊದಲನೇ ಹಂತದ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇನ್ನು 2 ತಿಂಗಳಿಗೆ ರಸ್ತೆ ಇವೇನು ಲೇಔಟ್ ಫಾರ್ಮೇಶನ್ ಏನಿದೆ, ಇಂಡಸ್ಟ್ರಿ ಲೇಔಟ್, ಅದರ ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಬಹುಶಃ 2 ತಿಂಗಳಲ್ಲಿ ಅದನ್ನ ಶುರು ಮಾಡುವಂತದಕ್ಕೆ ಮಾಡಬೇಕು. ಈಗ 2ನೇ ಹಂತದ್ದು ಇನ್ನೊಂದು 1000 ಚಿಲ್ಲರೆ ಎಕರೆ ಏನು ಗುರುತಿಸಿದೀವಿ, ಅದರದ್ದು ಜಾಯಿಂಟ್ ಮೆಜರ್ಮೆಂಟ್ ಪ್ರಗತಿಯಲ್ಲಿದೆ. ಬಹುಶಃ ಇನ್ನೊಂದು 10 ದಿವಸದಲ್ಲಿ ಪೂರ್ಣ ಆಗುತ್ತೆ. ಅದಾದ್ಮೇಲೆ ಅದಕ್ಕೂ ಬೆಲೆ ನಿಗದಿ ಮಾಡ್ತೀವಿ. ಅದಾದ ನಂತರ ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅವರಿಗೆ ಪರಿಹಾರದ ಮೊತ್ತವನ್ನ ಅದಕ್ಕೆ ಅವ್ರಿಗೂ ನಾವು ತೀರ್ಮಾನ ಮಾಡುವಂತದ್ದಾಗುತ್ತೆ. ಈಗ ವಡ್ಡಳ್ಳಿದು 611 12 ಎಕರೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರದ್ದು ಜಿಲ್ಲಾಧಿಕಾರಿಗಳು
ನಾಳೆ ರೇಟ್ ಫಿಕ್ಸೇಷನ್ದು ಸಭೆ ಕರೆದಿದ್ದಾರೆ. ಅದಕ್ಕೆ ಅವರೆಲ್ಲ ರೈತರು ಮಾತಾಡಬೇಕು ಅಂತ ಬಂದಿದ್ದಾರೆ. ಈಗ ನಾಳೆ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ನಾವ್ಯಾರು ಇರೋದಿಲ್ಲ, ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಅವರ ಹಂತದಲ್ಲಿ ಅವರಿಗೆ ಬೆಲೆ ನಿಗದಿ ಮಾಡುವಂತ ಒಂದು ಸಭೆ ಇದೆ ನಾಳೆ. ಅದರಿಂದ ಈ ರೀತಿ ಒಂದೊಂದಾಗಿ ನಾವು ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಇವೆಲ್ಲ ಪರಿಹಾರ ಮಾಡ್ಕೊಂಡು ಬಂದಿದ್ದೀವಿ. ಇನ್ನ ಮಸ್ದೇನಹಳ್ಳಿ ಭಾಗದಲ್ಲಿ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ. ಗಿಡ ಮಾಲಿಕೆಗಳದ್ದು ಕೊಟ್ಟಿದ್ದೀವಿ. ಇನ್ನ ಒಂದು 3 ಕೋಟಿ ಅವಶ್ಯಕತೆ ಇದೆ, ಅದನ್ನು ಬಿಡುಗಡೆ ಮಾಡಿಸ್ತೀವಿ. ಕೊಟ್ಬಿಟ್ರೆ ಬಹುತೇಕ ಗಿಡ ಮಾಲಿಕೆಗಳದ್ದು ಪರಿಹಾರ ಆಗುತ್ತೆ. ಮೊದಲಿ ಏನೋ ಅಭಿವೃದ್ಧಿ ಹೊಂದಿರತಕ್ಕಂತ ಭೂಮಿ ಕೊಡುವಂತದ್ದು, ಅದು ಇನ್ನು ಬಹುಶಃ ಇನ್ನೊಂದು ತಿಂಗಳು, ಮ್ಯಾಕ್ಸಿಮಮ್ 1 ತಿಂಗಳು 1.5 ತಿಂಗಳೊಳಗೆ, ಯಾಕಂದ್ರೆ ಅದು ಒಂದೊಂದು ಫೈಲ್ ಹಾಕ್ಬೇಕು. ಅವ್ರಿಗೆಲ್ಲ ಜಾಗ ನಿಗದಿ ಮಾಡಿದ್ದೀವಿ. ಅವ್ರಿಗೆ ಪರಿಹಾರದ ಬದಲು ಅವರು ಅಭಿವೃದ್ಧಿ ಹೊಂದಿರತಕ್ಕಂತ ಜಾಗ ಕೇಳಿದ್ದಾರೆ, ಅದನ್ನು ಗುರುತಿಸಿದೀವಿ. ಅದು ಕೊಟ್ಟ ಮೇಲೆ ಬಹುತೇಕ ನಮ್ಗೆ ಮಸ್ದೇನಹಳ್ಳಿ ಇದೇನು ಬಹಳ ವರ್ಷಗಳ ಸಮಸ್ಯೆ ಇತ್ತು, ಅದೊಂದು ರೀತಿ ಹಂತಕ್ಕೆ ಬರುವಂತದ್ದು ಒಂದು ಮುಕ್ತಾಯ ಆಗುತ್ತೆ. ಈಗಾಗಲೇ ಬಹಳಷ್ಟು ಜನ ಕೈಗಾರಿಕೆಗಳು ಮಂಜೂರಾತಿ ಆಗಿರ್ತಕ್ಕಂಥವರು ಸ್ಥಾಪನೆಗೆ ಈಗಾಗಲೇ ಅವ್ರು ಕಾಂಪೌಂಡ್ ಹಾಕೊಂಡು ಈಗ ಕೆಲಸ ಶುರು ಮಾಡುವಂತದ್ದು ಪ್ರಾರಂಭ ಆಗಿದೆ. ಸಣ್ಣ ಪುಟ್ಟ ಈಗ ಏನು ಬದಲಿ ಜಾಗ ಕೊಟ್ಟ ಮೇಲೆ ಇನ್ನು ಸಣ್ಣ ಪುಟ್ಟ ಉಳಿದಂತ ಸಮಸ್ಯೆಗಳು ಅಲ್ಲಿ ಪರಿಹಾರ ಆಗುತ್ತೆ. ಒಟ್ಟಿನಲ್ಲಿ ಈಗ ವೇಗ ಸಿಕ್ಕಿದೆ. ಆಮೇಲೆ ನಾವು ಮೊನ್ನೆ ನಾನೊಂದು ಅಲ್ಲಿ ಕೈಗಾರಿಕೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ತಾಲೂಕಿನವರೇ, ಬಹುತೇಕ 90% ನಮ್ಮ ತಾಲೂಕಿನವರೇ. ಅವರಿಗೆ ಬಸ್ ವ್ಯವಸ್ಥೆ, ಕೈಲಾಸಗಿರಿ ನಗರ ಸಾರಿಗೆ ವ್ಯವಸ್ಥೆನ ಬೆಳಗ್ಗೆ ಮತ್ತು ಸಾಯಂಕಾಲ ಅಲ್ಲಿ ಹೋಗುವಂತದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದರ ಬಳಕೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಹೆಣ್ಮಕ್ಳಿಗೆ ವಿಶೇಷವಾಗಿ ಅವರಿಗೆ ಅದು ಉಪಯೋಗ ಆಗ್ತಾ ಇದೆ. ಯಾಕಂದ್ರೆ ಅವರೆಲ್ಲ ಆಟೋ ಇಟ್ಕೊಂಡು ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಈಗ ಅವ್ರಿಗೆ ಬರುವಂತ ಸಂಬಳದಲ್ಲಿ ಹೆಚ್ಚು ಅವರು ಅಲ್ಲಿಗೆ ಹೋಗುವಂತದಕ್ಕೆ ಸಾರಿಗೆ ಇದಕ್ಕೆ ವ್ಯವಸ್ಥೆಗೆ ಖರ್ಚಾಗ್ತಾ ಇತ್ತು. ಇವತ್ತು ಅದನ್ನು ತಪ್ಪಿಸಿದೀವಿ ನಾವು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಸರ್ಕಾರಿ ಬಸ್ ಅಲ್ಲಿ ಮಹಿಳೆಯರಿಗೆ ಫ್ರೀ ಉಚಿತವಾಗಿದೆ ಪ್ರಯಾಣ. ಅದರಿಂದ ಹೆಚ್ಚು ಮಹಿಳೆಯರಿಗೆ ಅನುಕೂಲ ಆಗುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಿಂದ ಒಂದೊಂದಾಗಿ ಈಗ ಹೆಚ್ಚು ಇದಕ್ಕೆ ಒಂದು ಅನುಕೂಲ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ನಮ್ಮ ರೈತರು ಯಾರು ಇವತ್ತು ನಮ್ಮ ಉದ್ದೇಶ, ಕೈಗಾರಿಕೆ ಸ್ಥಾಪನೆಯ ಉದ್ದೇಶಕ್ಕೆ ಯಾರು ಇವತ್ತು ವಿರೋಧ ಮಾಡದೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ರೈತರಿಗೆ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ನೈಜ ಒಂದು ಪರಿಹಾರವನ್ನ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.